ಲಂಕೇಶ್ ಮಗದಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ನಾನು 10ನೇ ತರಗತಿಗೆ ಸಂಬಂಧಿಸಿದಂತೆ ಅಧ್ಯಾಯ 2 ತ್ರಿಭುಜಗಳ ಘಟಕಕ್ಕೆ ಸಂಬಂಧಿಸಿದಂತೆ ಬೋಧನೆ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಈ ತ್ರಿಭುಜ ಘಟಕದಲ್ಲಿ ತ್ರಿಭುಜ ಅಂದ್ರೆ ಏನ, ಆಮೇಲೆ ನೆಕ್ಸ್ಟ್ ಸಮರೂಪ ತ್ರಿಭುಜಗಳಂದ್ರೆ ಏನ, ಸರ್ವ ಸಮ ತ್ರಿಭುಜಗಳಂದ್ರೆ ಏನ, ಆಮೇಲೆ ತೇಲ್ಸ್ನ ಪ್ರಮೇಯ, ಇಂಥ ಕೆಲವೊಂದು ಅಂಶಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಈಗ ಮೊದಲು ತ್ರಿಭುಜ ಅಂದ್ರೆ ಏನ ನೋಡ್ರಿ. ಇದರಲ್ಲಿ ತ್ರಿಭುಜ ಇದರಲ್ಲಿಯೇ ಪದದಲ್ಲಿಯೇ ಅದರ ವ್ಯಾಖ್ಯೆ ಅದ. ಭುಜ ಅಂದ್ರೆ ಬಾಹುಗಳು, ತ್ರಿ ಅಂದ್ರೆ ಮೂರು ಬಾಹುಗಳನ್ನು ಹೊಂದಿರುವ ಆಕೃತಿಯನ್ನು ನಾವು ಕರಿತೀವಿ ತ್ರಿಭುಜ ಅಂತ ಕರಿತೀವಿ. ಮೂರು ಬಾಹುಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ABC ಒಂದು ತ್ರಿಭುಜವನ್ನು ತೆಗೆದುಕೊಂಡಾಗ ಇಲ್ಲಿ ಮೂರು ಬಾಹುಗಳದಾವ. ಒಂದು AB, 2 BC, 3 AC. ಹೀಗೆ ಮೂರು ಬಾಹುಗಳು ಹೊಂದಿರೋ ಆಕೃತಿಯನ್ನು ತ್ರಿಭುಜ ಅಂತ ಕರಿತೀವಿ. ತ್ರಿಭುಜದಲ್ಲಿ ಒಟ್ಟಾಗಿ 9 ಅಂಶಗಳು ಇರ್ತಾವು, 3 ಬಾಹುಗಳು ಇರ್ತಾವು, 3 ಕೋನಗಳಿರ್ತಾವು, ಆಮೇಲೆ 3 ಶೃಂಗ ಬಿಂದುಗಳು ಇರ್ತಾವು. ಟೋಟಲ್ ಆಗಿ ಎಷ್ಟು 9 ಅಂಶಗಳು ಅಡಕವಾಗಿರ್ತಾವು. ಇಷ್ಟು ತ್ರಿಭುಜ ಅಂದ್ರೆ ಆಯ್ತು. ಇನ್ನಷ್ಟು ಕೆಲವು ಆಕೃತಿಗಳನ್ನು ನೋಡೋಣ. ಈ 2 ವೃತ್ತಗಳನ್ನು ನಾವು ಗಮನಿಸಿದಾಗ 2 ವೃತ್ತಗಳು ಅಳತೆಗಳು ಸೇಮ್ ಅದಾವು. ಇದು 2 ಸೆಂಟಿಮೀಟರ್ ಅದ, ಇದು 2 ಸೆಂಟಿಮೀಟರ್ ಅದ. ಮತ್ತೆ ಈ 2 ಆಕೃತಿಗಳು ನೋಡಿದಾಗ ಇದು 2 ಸೆಂಟಿಮೀಟರ್ ಅದ, ಇದು 3 ಸೆಂಟಿಮೀಟರ್ ಅದ. ಇದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಮ್ಗೆ ಗೊತ್ತಾಗ್ತದ ಈ 2 ಆಕೃತಿಗಳ ಆಕಾರ ಒಂದದ ಮತ್ತು ಗಾತ್ರನೂ ಒಂದದ. ಯಾಕಂದ್ರೆ 2 ಸೆಂಟಿಮೀಟರ್ ತನ 2 ಸೆಂಟಿಮೀಟರ್ ಮೇಲೆ ಇಟ್ಟಾಗ ಪರಸ್ಪರ ಆಯ್ಕೆ ಆಗ್ತಾವು. ಹಿಂಗಾಗಿ ಅವುಗಳ ಆಕಾರ ಮತ್ತು ಗಾತ್ರ 2 ಒಂದದ. ಆದ್ರೆ ಈ ಆಕೃತಿಗಳನ್ನ ಗಮನಿಸಿದಾಗ ಇಲ್ಲಿ ಏನದ, ಆಕಾರ ಒಂದದ. ಇದು ವೃತ್ತಾಕಾರದಲ್ಲಿ, ಇದು ವೃತ್ತಾಕಾರದಲ್ಲಿ ಆಕಾರ ಒಂದದ, ಆದ್ರೆ ಗಾತ್ರದಲ್ಲಿ ಬೇರೆ ಬೇರೆ ಅದ. ಹೀಗೆ ಆಕಾರ ಒಂದೇ ಇತ್ತು, ಗಾತ್ರ ಬೇರೆ ಬೇರೆ ಇದ್ರೆ ಅಂತ ಆಕೃತಿಗಳಿಗೆ ಏನಂತ ಕರಿತೇವೆ. ಆಕಾರ ಮತ್ತು ಗಾತ್ರ ಒಂದೇ ಆಗಿದ್ರು ಅಂತ ಆಕೃತಿಗಳು ಏನ್ ಕರಿತೇವೆ, ಏನಂತ ಕರಿತಂದ್ರೆ ಆಕಾರ ಮತ್ತು ಗಾತ್ರ ಒಂದೇ ಇರ್ತಕ್ಕಂಥ ಆಕೃತಿಗಳಿಗೆ ನಾವು ಏನ್ ಕರಿತೇವೆ, ಸರ್ವ ಸಮ ಆಕೃತಿಗಳು ಅಂತ ಕರಿತೀವಿ. ಅಂತ ಆಕೃತಿಗಳಿಗೆ ಸರ್ವ ಸಮ ಆಕೃತಿಗಳು ಅಂತ ಕರಿತೀವಿ. ಆಕಾರ ಮತ್ತು ಗಾತ್ರ ಒಂದೇ ಇದ್ರೆ ಅಂತ ಆಕೃತಿಗೆ ಸರ್ವ ಸಮ ಆಕೃತಿಗಳು ಅಂತ ಕರಿತೀವಿ. ಇನ್ನ ಆಕಾರ ಮತ್ತು ಗಾತ್ರ ಬೇರೆ ಬೇರೆ ಇರ್ತಕ್ಕಂಥ ಆಕೃತಿಗಳಿಗೆ ನಾವೇನ್ ಕರಿತೀವಿ, ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಏನ್ ಕರಿತೀವಿ, ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡಿ. 2 ತ್ರಿಭುಜಗಳನ್ನ ಗಮನಿಸಿದಾಗ 2 ತ್ರಿಭುಜಗಳು ಆಕಾರ ಸೇಮ್ ಅದ, ಗಾತ್ರನು ಸೇಮ್ ಅದ. ಅದಕ್ಕೆ ಈ 2 ಆಕೃತಿಗಳು ಸಹ ಏನಾಗ್ತಾವ, ಸರ್ವ ಸಮ ಆಕೃತಿಗಳಾಗ್ತಾವು. ಅಂದ್ರೆ ತ್ರಿಭುಜಗಳ ಆಕಾರ ಗಾತ್ರ 2 ಸೇಮ್ ಇರೋದ್ರಿಂದ ಇವು ಸರ್ವ ಸಮ ಆಕೃತಿಗಳಾಗ್ತಾವ. ಆದ್ರೆ ಈ 2 ತ್ರಿಭುಜಗಳನ್ನು ಗಮನಿಸಿದಾಗ ಇತರದ ಆಕಾರ ಸೇಮ್ ಅದ, ಅದ್ರ ಗಾತ್ರನು ಬೇರೆ ಬೇರೆ ಅದ. ಆಕಾರ ಸೇಮ್ ಅದ, ಗಾತ್ರ ಬೇರೆ ಬೇರೆ ಅದ. ಅದಕ್ಕಂತ ಆಕೃತಿಗಳು ನಾವು ಸರ್ವ ಸಮ ಆಕೃತಿಗಳು ಅಂತ ಕರಿತೇವೆ. ಈ ರೀತಿ ಸರ್ವ ಸಮ ಆಕೃತಿ ಮತ್ತು ಸಮರೂಪ ಆಕೃತಿಗಳು ಇರ್ತಕ್ಕಂಥ ವ್ಯತ್ಯಾಸವನ್ನ ಇದರ ಮೂಲಕ ನಾವು ತಿಳಿಬಹುದು. ಅಂದ್ರೆ ಸರ್ವ ಸಮ ಆಕೃತಿಗಳು ಅಂದಾಗ ಆಕಾರ ಗಾತ್ರ ಒಂದಿರ್ತದ, ಸಮರೂಪ ಆಕೃತಿಗಳು ಅಂದಾಗ ಆಕಾರ ಒಂದಿರ್ತದ, ಗಾತ್ರ ಬೇರೆ ಬೇರೆ ಇರ್ತದ. ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ಇಲ್ಲಿ ಬೇರೆ ಬೇರೆ 2 ಪುಸ್ತಕಗಳು ಅದಾವು. ಒಂದು ದೈಹಿಕ ಶಿಕ್ಷಣದ ಪುಸ್ತಕ ಅದ, ಇನ್ನೊಂದು ಸಮಾಜ ವಿಜ್ಞಾನ ಅಂತ ಪುಸ್ತಕ ಅದ. ಇವೆರಡು ಒಂದ್ರ ಮೇಲೆ ಇಟ್ಟಾಗ ಪರಸ್ಪರ ಏನಾಗ್ತಾವು, ಆಯ್ಕೆ ಆಗ್ತಾವು. ಹೀಗೆ ಪರಸ್ಪರ ಆಯ್ಕೆ ಆದಾಗ ಗಾತ್ರ ಒಂದದ ಅನ್ನೋದು ಗೊತ್ತಾಗ್ತದ. ಆಮೇಲೆ ದಪ್ಪನು ಸಹ ಸೇಮ್ ಅದ. ಹೀಗೆ ದಪ್ಪ ಸೇಮ್ ಇರೋದೇ ಇವುಗಳ ಗಾತ್ರ ಒಂದೇ ರೀತಿ ಅದ. ಆಮೇಲೆ ಆಕಾರ ನೋಡಿದಾಗ ಇದು ಯಾವ ಆಕಾರದಲ್ಲಿ, ಆಯತಾಕಾರ, ಇದು ಆಯತಾಕಾರ. ಅಂದ್ರೆ 2 ಆಯತ ಆಕಾರದಲ್ಲಿ ಇರೋದ್ರಿಂದ ಆಕಾರ ಸೇಮ್ ಅದ, ಆಮೇಲೆ ಗಾತ್ರನೂ ಸೇಮ್ ಅದ. ಅದಕ್ಕೆ ಇಂಥ 2 ಆಕೃತಿಗಳನ್ನು ಕರಿತೇವೆ ಸರ್ವ ಸಮ ಆಕೃತಿಗಳು. ಇವು ಸಹ ಬರ್ತಾವು, ಪುಸ್ತಕ ಸಹ ಹೇಳ್ಬಹುದು. ಇನ್ನ ಈ ಪುಸ್ತಕವನ್ನ ಇನ್ನೊಂದು ಈ ಬುಕ್ ಅನ್ನ ಗಮನಿಸಿದಾಗ ಏನಾಗ್ತದ, ಆಕಾರ ಸ್ವಲ್ಪ ವ್ಯತ್ಯಾಸ ಆಗ್ತದ. ಆಕಾರ ಅಲ್ಲ, ಆಕಾರ ಆಯತನ ಆಗ್ತದ, ಅದ್ರ ಗಾತ್ರ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗ್ತದ. ಈ ರೀತಿ ಗಾತ್ರ ವ್ಯತ್ಯಾಸ ಆಗೋದ್ರಿಂದ ಇವು 2 ನಾವು ತೆಗೆದುಕೊಂಡಾಗ ಇವು ಎಂತ ಆಕೃತಿಗಳು ಆಗ್ತಂದ್ರೆ ಸಮರೂಪ ಆಕೃತಿಗಳು ಆಗ್ತಾವು. ಆಕಾರ ಒಂದಾದ, ಗಾತ್ರ ಬೇರೆ ಬೇರೆ ಇರ್ತಾರೆ, ಇವು ಸಮರೂಪ ಆಕೃತಿಗಳು ಆಗ್ತಾವು. ಈಗ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ಹಲವಾರು ನಾವು ಉದಾಹರಣೆಗೆ ತೆಗೆದುಕೊಳ್ಬಹುದು. ಉದಾಹರಣೆಗೆ 1 ರೂಪಾಯಿದ 2 ಕಾಯಿನ್ಗಳನ್ನು ನಾಣ್ಯಗಳನ್ನು ಗಮನಿಸಿದಾಗ ಅವು ಸರ್ವ ಸಮ ಆಕೃತಿಗಳಾಗ್ತಾವು. ಅದ 1 ರೂಪಾಯಿದ 1 ಕಾಯಿನು, 5 ರೂಪಾಯಿದ 1 ಕಾಯಿನ್ ನೋಡಿದಾಗ ಒಂದ್ರ ಮೇಲೆ ಒಂದು ಆಯ್ಕೆ ಆಗಲ್ಲ, ಗಾತ್ರ ಆಕಾರ ಬೇರೆ ಬೇರೆ ಆಗ್ತದ. ಆಕಾರ ಸೇಮ್ ಆಗ್ತದ, ಅದ್ರ ಗಾತ್ರ ಬೇರೆ ಬೇರೆ ಆಗ್ತದ. ಅದಕ್ಕೆ ಅಂತ ಆಕೃತಿಗಳಿಗೆ ಸಮರೂಪ ಆಕೃತಿಗಳು ಅಂತ
ಕರಿತೀವಿ. ಬಹುಭುಜಾಕೃತಿಯ ಬಗ್ಗೆ ನೋಡೋಣ. ಬಹುಭುಜಾಕೃತಿಗಳಂದ್ರೆ ಏನ? ನಿಮ್ಗೆ ಈಗಾಗಲೇ ಆಕೃತಿಗಳ ಬಗ್ಗೆ ಪರಿಕಲ್ಪನೆ ಇದೆ. ಈಗ ಈ ಆಕೃತಿಯನ್ನು ನೋಡ್ರಿ, ಇದು ಆಕೃತಿಯನ್ನು ತ್ರಿಭುಜ ಅಂತ ಕರಿತೀವಿ. ಯಾಕಂದ್ರೆ 3 ಭುಜಗಳ ಆಕೃತಿಯನ್ನು ತ್ರಿಭುಜ ಅಂತ ಕರಿತೀವಿ. ಆಮೇಲೆ ಈ ಆಕೃತಿಯನ್ನು ನೋಡಿದಾಗ ಇಲ್ಲಿ ಎಷ್ಟು ಭುಜಗಳದಾವು? 4 ಭುಜ ಅದಾವು. ಈಗ 4 ಭುಜಗಳನ್ನು ಹೊಂದಿರೋ ಆಕೃತಿಯನ್ನು ಕರಿತೀವಿ ನಾವು ಚತುರ್ಭುಜ ಅಂತ ಕರಿತೀವಿ. ಆಮೇಲೆ ಈ ಆಕೃತಿ ನೋಡಿದಾಗ 5 ಭುಜಗಳದಾವು. ಈಗ 5 ಭುಜಗಳನ್ನು ಹೊಂದಿರುವ ಆಕೃತಿಯನ್ನ ಪಂಚಭುಜ ಅಂತ ಕರಿತೀವಿ. ಅಂದ್ರೆ ಎಲ್ಲಾ ಆಕೃತಿಗಳನ್ನ ನಾವು ಗಮನಿಸಿದಾಗ ನಮ್ಗೆ ಗೊತ್ತಾಗ್ತದ, ಇಲ್ಲಿ 3 ಭುಜಗಳದಾವು, ಇಲ್ಲಿ 4 ಭುಜಗಳದಾವು, 5 ಭುಜಗಳದಾವು, ಹಿಂಗ 6 ಭುಜ, 7 ಭುಜ, ಹಿಂಗ ಹಲವಾರು ಆಕೃತಿಗಳನ್ನ ನಾವು ತೆಗಿಬಹುದು. ಈ ಎಲ್ಲಾ ಆಕೃತಿಗಳನ್ನ ಒಟ್ಟಾಗಿ ನಾವು ಕರಿತೀವಿ ಬಹುಭುಜ ಆಕೃತಿಗಳು ಅಂತ ಕರಿತೀವಿ. ಅಂದ್ರೆ ಬಹುಭುಜ ಆಕೃತಿ ಅಂದ್ರೆ 3 ಅಥವಾ 3ಕ್ಕಿಂತ ಹೆಚ್ಚು ಭುಜಗಳ ಆಕೃತಿಗಳನ್ನ ಬಹುಭುಜ ಆಕೃತಿಗಳು ಅಂತ ಕರಿತೀವಿ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ಬಹುಭುಜಾಕೃತಿಯ ಜೋಡಿಗಳನ್ನ ಅವಲೋಕನ ಮಾಡೋಣ. ಉದಾಹರಣೆಗೆ ಒಂದು ತ್ರಿಭುಜದ ಮತ್ತೊಂದು ತ್ರಿಭುಜವನ್ನು ತೆಗೆದುಕೊಂಡಾಗ ಈ 2 ತ್ರಿಭುಜಗಳು ಬಾಹುಗಳ ಸಂಖ್ಯೆ ಸೇಮ್ ಅದ. 2 ತ್ರಿಭುಜದಲ್ಲಿ 3 ಬಾಹುಗಳು ಅದಾವು. ಹೀಗೆ ಬಾಹುಗಳ ಸಂಖ್ಯೆ ಸೇಮ್ ಅದ. ಹೀಗೆ ಬಾಹುಗಳ ಸಂಖ್ಯೆ ಒಂದೇ ಆಗಿರುವ 2 ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದ್ರ, ಅಂದ್ರೆ ಸಮರೂಪ ಆಕೃತಿಗಳಾಗಬೇಕಾದ್ರೆ ಕೆಲವೊಂದು ನಿಬಂಧನೆಗಳದಾವು. ಅದಕ್ಕೆ ನೆಕ್ಸ್ಟ್ ಬರೋನು, 2 ಬಾಹುಗಳ ಸಂಖ್ಯೆ ಸೇಮ್ ಒಂದೇ ರೀತಿಯಾಗಿರ್ತಕ್ಕಂಥ 2 ಬಹುಭುಜಾಕೃತಿಗಳು ಸಮರೂಪಿಗಳಾಗಿರಬೇಕಾದ್ರೆ ಅವುಗಳಿಗೆ ಇರತಕ್ಕಂಥ ನಿಬಂಧನೆಗಳೇನ ಅನ್ನೋದನ್ನ ಗಮನಿಸೋಣ. ಮೊದಲನೇ ನಿಬಂಧನೆ ಏನಂದ್ರೆ, ಈ ಆಕೃತಿ ನೋಡಿದಾಗ 2 ಆಕೃತಿ ಆಕಾರ ಸೇಮ್ ಅದ, ಗಾತ್ರ ಸೇಮ್ ಅದ, ಅದು ಸಮರೂಪ ಆಕೃತಿ ನಿರ್ಧಾರ ಮಾಡಬಹುದು. ಆದ್ರೆ ಇಲ್ಲಿ ಈ ಆಕೃತಿಯಲ್ಲಿ ತ್ರಿಭುಜ ಕೋನಗಳದಾವು. ಈ ಕೋನಕ್ಕ ಉದಾಹರಣೆಗೆ ಇದಕ್ಕೆ ABC ತ್ರಿಭುಜ ಅನ್ನೋನು, ಇದಕ್ಕ DEF ತ್ರಿಭುಜ ಅನ್ನೋನು. ಹೀಗೆ ಎ ಕೋನಕ್ಕ ಡಿ ಕೋನವನ್ನ ನಾವು ಏನ್ ಕರಿತೀವಿ? ಎ ಕೋನಕ್ಕ ಡಿ ಕೋನವನ್ನ ಅನುರೂಪ ಕೋನ ಅಂತ ಕರಿತೀವಿ. ಏನ್ ಕರಿತಾರೆ? ಅನುರೂಪ ಕೋನ ಅಂತ ಕರಿತೀವಿ. ಅದೇ ರೀತಿಯಾಗಿ ಬಿ ಕೋನಕ್ಕ ಈ ಕೋನವನ್ನ ಏನ್ ಕರಿತೀವಿ? ಬಿ ಕೋನಕ್ಕ ಈ ಕೋನವನ್ನ ಅದು ಸಹ ಅನುರೂಪ ಕೋನನ. ಆಮೇಲೆ ಸಿ ಕೋನಕ್ಕ ಎಫ್ ಕೋನ ಅನುರೂಪ ಕೋನ ಆಗ್ತದೆ. ಅನುರೂಪ ಕೋನಗಳು. ಇನ್ನು ಅದೇ ರೀತಿಯಾಗಿ ಅನುರೂಪ ಕೋನಗಳಾಗ್ತವೆ. ಇನ್ನು ಅನುರೂಪ ಬಾಹುಗಳು ಯಾವ ನೋಡ್ರಿ, ಎ ಬಿ ಬಾಹುವಿಗೆ ಏನಾಗ್ತಂದ್ರೆ, ಎ ಬಿ ಬಾಹುವಿಗೆ ಡಿಇ ಬಾಹು, ಡಿ ಏನೈತಿ ಇದು ಬಾಹು ಇರ್ಬೋದು. ಆಮೇಲೆ ಬಿಸಿಗೆ ಇಎಫ್, ಬಿಸಿಗೆ ಇಎಫ್. ಆಮೇಲೆ ಎಸ್ಸಿಗೆ ಟಿಎಫ್, ಎಸ್ಸಿಗೆ ಡಿಎಫ್. ಈ ಬಾಹುಗಳನ್ನು ನಾವು ಅನುರೂಪ ಬಾಹುಗಳು ಅಂತ ಕರಿತೀವಿ. ಕರಿತಾರೆ ಅನುರೂಪ ಬಾಹುಗಳು ಅಂತ. ಅದಕ್ಕೆ ಈ 2 ತ್ರಿಭುಜಗಳು ನೋಡಿದ್ರೆ 2 ತ್ರಿಭುಜಗಳು ಸಮರೂಪಿ ಆಗಬೇಕಾದ್ರೆ ಅಥವಾ ಬಾಹುಗಳ ಸಂಖ್ಯೆ ಒಂದೇ ಆಗಿರ್ತಕ್ಕಂಥ ಯಾವುದೇ 2 ಆಕೃತಿಗಳು ಸಮರೂಪಿಗಳಾಗಬೇಕಾದ್ರೆ ಏನ್ ಇರ್ಬೇಕಂದ್ರೆ, ಇದರಲ್ಲಿರ್ತಕ್ಕಂಥ 3 ಕೋನಗಳು, ಇದರಲ್ಲಿರುವ 3 ಅನುರೂಪ ಕೋನಗಳು ಏನಿರಬೇಕು? ಸಮ ಇರಬೇಕಾಗ್ತದೆ. ಅನುರೂಪ ಕೋನಗಳು ಸಮ ಇರಬೇಕು. ಒಂದು ನಿಬಂಧನೆ. ಎರಡನೇದು, ಇದರಲ್ಲಿರುವ 3 ಬಾಹುಗಳು ಇದರಲ್ಲಿರುವ 3 ಅನುರೂಪ ಬಾಹುಗಳಿಗೆ ಸಮಾನುಪಾತದಲ್ಲಿ ಇರಬೇಕು. ಸಮಾನುಪಾತ ಅಂದ್ರೆ ಏನ? ಎ ಬಿ ಭಾಗಾಕಾರ ಡಿಇ ಮಾಡಿದಾಗ ಅನುಪಾತ ಏನ್ ಬರ್ತದ? ಆ ಅನುಪಾತ ಬಿಸಿ ಭಾಗಾಕಾರ BC ಡಿವೈಡ್ ಬೈ EF ಮಾಡಿದಾಗ ಏನ್ ಬರ್ತದೆ ಅನುಪಾತ, ಅದಕ್ಕೆ ಸಮ ಇರಬೇಕು. ಅದೇ ರೀತಿಯಾಗಿ AC ಡಿವೈಡ್ ಬೈ DF ಅಂದ್ರೆ ಏನಾಯ್ತು ಅಂದ್ರೆ, ಎ ಬಿ ಮತ್ತು ಡಿಇಗಳ ಅನುಪಾತ, ಆಮೇಲೆ BC ಮತ್ತು EF ಗಳ ಅನುಪಾತ, AC ಮತ್ತು DF ಗಳ ಅನುಪಾತ ಒಂದೇ ರೀತಿಯಾಗಿರ್ಬೇಕು. ಒಂದೇ ರೀತಿ ಇದ್ದಾಗ ಮಾತ್ರ ಅವುಗಳು ಏನಿರ್ತಾವೆ? ಸಮರೂಪಿಗಳಾಗಿರ್ತಾವೆ. ಅದಕ್ಕಾಗಿ ಬಾಹುಗಳ ಸಂಖ್ಯೆ ಒಂದೇ ಇರ್ತಕ್ಕಂಥ 2 ಬಹುಭುಜಾಕೃತಿಗಳು ಏನಿರಬೇಕು? ಸಮರೂಪಿಗಳಾಗಬೇಕಾದ್ರೆ ಇರ್ತಕ್ಕಂಥ ನಿಬಂಧನೆಗಳಂದ್ರೆ, ಅನುರೂಪ ಕೋನಗಳು ಸಮವಾಗಿರ್ಬೇಕು ಅವುಗಳದು. ಆಮೇಲೆ ಇನ್ನೊಂದು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕಾಗ್ತದೆ. ಇಲ್ಲಿ ಹಲವಾರು ವೃತ್ತಗಳನ್ನು ಕೊಟ್ಟಿದ್ದಾರೆ. ಈ ಎಲ್ಲಾ ವೃತ್ತಗಳು ಸಮರೂಪ ಆಕೃತಿಗಳಾಗ್ತಾವನ್ನ ಕೇಳ್ತಾರೆ. ನೋಡ್ರಿ, ಎಲ್ಲಾ ವೃತ್ತಗಳು ಸಮರೂಪ ಆಕೃತಿಗಳಾಗಿರ್ತವೆ. ಯಾಕಂದ್ರೆ ಆಕಾರ ಒಂದಿರ್ತಾವ, ಗಾತ್ರನು ಬೇರೆ ಬೇರೆ ಇರ್ತಾವ. ಅದಕ್ಕೆ ಎಲ್ಲ ಆಕೃತಿಗಳು ಸಮರೂಪ ಆಗಿರ್ತಾವೆ. ಅಂದ್ರೆ ಇವು ಸಮರೂಪ ಆಕೃತಿಗಳಿರ್ತವೆ. ಎಲ್ಲಾ ವೃತ್ತಗಳು ಸಹ ಸಮರೂಪ ಆಕೃತಿಗಳು ಉದಾಹರಣೆ ಆಗ್ತದೆ. ಅದೇ ರೀತಿಯಾಗಿ ಎಲ್ಲಾ ವರ್ಗ, ಈ ವರ್ಗ ನೋಡ್ರಿ, ಈ ವರ್ಗ ನೋಡ್ರಿ, ಈ ವರ್ಗ ನೋಡ್ರಿ, ಆಕಾರ ಒಂದದ, ಗಾತ್ರ ಬೇರೆ ಬೇರೆ ಅದ. ಅದಕ್ಕೆ ಎಲ್ಲಾ ವರ್ಗಗಳು ಸಹ ಏನಾಗ್ತಾವು? ಸಮರೂಪಿಗಳಾಗಿರ್ತಾವೆ. ಆದ್ರೆ ತ್ರಿಭುಜಕ್ಕೆ ಬರೋನು ಎಲ್ಲಾ ತ್ರಿಭುಜಗಳು ಸಮರೂಪಿಗಳಾಗಿರ್ತಾವನ ಆಗಲ್ಲ. ಯಾಕಂದ್ರೆ ಇದೊಂದು ತ್ರಿಭುಜ ಐತಿ, ಈ ತ್ರಿಭುಜ, ಈ ತ್ರಿಭುಜ, ಈ ತ್ರಿಭುಜ ನೋಡಿದಾಗ
ಭುಜಗಳು ಸೇಮ್ ಇರಬಹುದು, ಆಕಾರ ತ್ರಿಭುಜ ಇರ್ಬೋದು, ಗಾತ್ರ ಬೇರೆ ಬೇರೆ ಅದ. ಇದು ಗಾತ್ರ ಬೇರೆ, ಇದು ಗಾತ್ರ ಬೇರೆ ಬೇರೆ ಅದ. ಅದಕ್ಕೆ ಎಲ್ಲಾ ತ್ರಿಭುಜಗಳು ಏನಾಗಿರುವುದಿಲ್ಲ, ಸಮರೂಪಿಗಳು ಆಗಿರುವುದಿಲ್ಲ ಅನ್ನೋದು ನಾವು ಇದರ ಮೂಲಕ ತಿಳಿದಿರ್ತೇವೆ. ಎಲ್ಲಾ ವೃತ್ತಗಳು ಎಲ್ಲಾ ವರ್ಗಗಳು ಸಮರೂಪಿಗಳಾಗ್ತಾವು, ಆದ್ರೆ ಎಲ್ಲಾ ತ್ರಿಭುಜಗಳು ಸಮರೂಪಿಗಳಾಗಿರುವುದಿಲ್ಲ. ಹಂಗಾಗಿ ಎಂಥ ತ್ರಿಭುಜಗಳು ಸಮರೂಪಿಗಳಾಗಿರ್ತಾವು, ಸಮಬಾಹು ತ್ರಿಭುಜಗಳು ಮಾತ್ರ ಸಮರೂಪಿಗಳಿರ್ತವೆ. ಅದಕ್ಕೆ ಎಲ್ಲಾ ಸಮಬಾಹು ತ್ರಿಭುಜಗಳು ಏನಾಗಿರ್ತಾವು, ಸಮರೂಪಿಗಳು ಆಗಿರ್ತಾವು ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಸಮರೂಪ ಇಲ್ಲದೇ ಇರತಕ್ಕಂಥ ಆಕೃತಿಗಳಿಗೆ ಉದಾಹರಣೆ ನೋಡಿದಾಗ, ಒಂದು ತ್ರಿಭುಜ ತೆಗೆದಾಗ ಇನ್ನೊಂದು ಆಯತವನ್ನು ತೆಗೆದಾಗ ತ್ರಿಭುಜ ಮತ್ತು ಆಯತಕ್ಕೆ ನಾವು ಬೇರೆ ಬೇರೆ ಆಕಾರ ಬೇರೆ ಬೇರೆ ಇರೋದ್ರಿಂದ ಇದರಿಂದ ಅವುಗಳಿಗೆ ನಾವು ಸಮರೂಪ ಆಕೃತಿ ಅಂತ ನಾಕ್ ಬರಲ್ಲ. ಆಯ್ತು. ಈಗ ₹1 ಕಾಯಿನ್ ಮತ್ತು ₹5 ನಾಣ್ಯವನ್ನು ಕಾಯಿನ್ ಅನ್ನು ನೋಡಿದಾಗ ಅವುಗಳಿಗೆ ಆಕಾರ ಬೇರೆ ಬೇರೆ ಇರೋದ್ರಿಂದ ಅವು ಏನ್ ಕರಿತಾನ, ಸಮರೂಪಿ ಆಕೃತಿ ಅಂತ ಕರಿತೀವಿ. ಆದ್ರೆ ಒಂದೇ ಅಳತೆ ಇರ್ತಕ್ಕಂಥ ಎರಡು ಆಕೃತಿಗಳು ನೋಡಿದಾಗ ಅಂತ ಆಕೃತಿಗಳು ಸಹ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಈಗಾಗಲೇ ಗೊತ್ತಾಗ ₹1 2 ಕಾಯಿನ್ಗಳನ್ನು ತೆಗೆದುಕೊಂಡಾಗ ಆ 2 ಕಾಯಿನ್ಗಳು ಸಮರೂಪ ಆಕೃತಿಗಳು ಆಗ್ತಾವನ. ನೀವು ಹೇಳ್ತೀರಿ ಇವು ಸಮರೂಪ ಆಕೃತಿಗಳು ಆಗಲ್ಲ ಅಂತ ಹೇಳ್ತೀರಿ. ಯಾಕಂದ್ರೆ ನಿಮ್ಗಾಗಲೇ ಹೇಳಿದ್ರಿ ಆಕಾರ ಮತ್ತು ಗಾತ್ರ 2 ಒಂದಿದ್ರೆ ಅವು ಸರ್ವಸಮ ಆಕೃತಿಗಳು ಅಂತ ಹೇಳಿದ್ರಿ. ಆದ್ರೆ ಇದು ತಪ್ಪು ನೋಡ್ರಿ. ಎಲ್ಲಾ ಸರ್ವಸಮ ಆಕೃತಿಗಳು ಸಹ ಏನಾಗಿರ್ತಾವು, ಸಮರೂಪ ಆಕೃತಿಗಳಿರ್ತಾವು. ಅದಕ್ಕೆ ನೋಡ್ರಿ, ಆಕಾರ ನೋಡಿದಾಗ ಮತ್ತು ಗಾತ್ರ ನೋಡಿದಾಗ 2 ಒಂದೇ ರೀತಿ ಇದ್ದು, ತ್ರಿಭುಜ ಆಕಾರ ಐತಿ, ಗಾತ್ರನು ಸೇಮ್ ಐತಿ. ಆಕಾರ ಗಾತ್ರ 2 ಸೇಮ್ ಅಂದ್ರೆ ಸರ್ವಸಮ ಆಕೃತಿಗಳಾಗಿರ್ತಾವು. ಆ ಸರ್ವಸಮ ಆಕೃತಿಗಳು ಸಹ ಏನಾಗಿರ್ತಾವ ಅಂದ್ರೆ ಸಮರೂಪ ಆಕೃತಿಗಳು ಆಗಿರ್ತಾವೆ. ಗಮನಿಸ್ಬೇಕು, ಎಲ್ಲಾ ಸರ್ವಸಮ ಆಕೃತಿಗಳು ಸಮರೂಪ ಆಕೃತಿಗಳು, ಆದ್ರೆ ಎಲ್ಲಾ ಸಮರೂಪ ಆಕೃತಿಗಳು ಸರ್ವಸಮ ಆಕೃತಿಗಳು ಯಾವಾಗಲೂ ಆಗಿರುವುದಿಲ್ಲ. ನೆಕ್ಸ್ಟ್, ತ್ರಿಭುಜಗಳ ಸರ್ವಸಮತೆ. ತ್ರಿಭುಜಗಳ ಸಮರೂಪತೆಯನ್ನ ಅಥವಾ ಸಮರೂಪ ತ್ರಿಭುಜಗಳಂದ್ರೆ ಏನ ತಿಳ್ಕೊಳ್ಳೋಣ. ನೋಡಿ, ಸಮರೂಪ ತ್ರಿಭುಜಗಳನ್ನ ಬೇಕಾದ್ರೆ 2 ತ್ರಿಭುಜಗಳನ್ನ ತೆಗೆದುಕೊಳ್ಳೋಣ. ಒಂದು ತ್ರಿಭುಜ ABC, ಇನ್ನೊಂದು ತ್ರಿಭುಜ PQR. ಈ ರೀತಿ 2 ತ್ರಿಭುಜಗಳನ್ನು ತೆಗೆದುಕೊಂಡು ಈ 2 ತ್ರಿಭುಜದಲ್ಲಿ 3 ಕೋನ ಇರ್ತಾವು. ಈ ತ್ರಿಭುಜದಲ್ಲಿ ಇರ್ತಕ್ಕಂಥ A ಕೋನ ಈ ತ್ರಿಭುಜದಲ್ಲಿ ಇರ್ತಕ್ಕಂಥ P ಕೋನಕ್ಕ, ಆಮೇಲೆ B ಕೋನ Q ಕೋನಕ್ಕ, ಆಮೇಲೆ C ಕೋನ R ಕೋನಕ್ಕ. ಹೀಗೆ A ಕೋನ P ಕೋನಕ್ಕೆ ಅನುರೂಪ ಕೋನ ಆಗ್ತದ, B ಕೋನ Q ಕೋನಕ್ಕೆ ಅನುರೂಪ ಕೋನ ಆಗ್ತದ, C ಕೋನ R ಕೋನಕ್ಕೆ ಅನುರೂಪ ಕೋನ ಆಗ್ತದ. ಹೀಗೆ ಒಂದು ತ್ರಿಭುಜದ 3 ಕೋನಗಳು ಇನ್ನೊಂದು ತ್ರಿಭುಜದ ಅನುರೂಪ 3 ಕೋನಗಳಿಗೆ ಸಮವಾಗಿರ್ತಾರೆ. ಅಂದ್ರೆ ಸಮವಾಗಿ ಅಂದ್ರೆ A ಗೆ P ಕೋನ ಸಮ, B ಗೆ Q ಕೋನ, C ಗೆ R ಕೋನ ಸಮವಾಗಿದ್ರೆ ಅನುರೂಪ ಕೋನಗಳು ಸಮವಾಗಿದ್ದು ಅಂದ್ರ. ಆಮೇಲೆ ಅದೇ ರೀತಿಯಾಗಿ ಅನುರೂಪ ಬಾಹು, ಉದಾಹರಣೆಗೆ AB ಬಾಹುವಿಗೆ PQ ಬಾಹು ಅನುರೂಪ ಬಾಹು ಆಗ್ತದೆ, AC ಗೆ PR ಬಾಹು ಅನುರೂಪ ಬಾಹು ಆಗ್ತದೆ, BC ಗೆ QR ಬಾಹು ಅನುರೂಪ ಬಾಹು ಆಗ್ತದೆ. ಅನುರೂಪ ಅಂದ್ರೆ ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ 3 ಬಾಹುಗಳಿಗೆ ಸಮಾನುಪಾತ. ಸಮಾನುಪಾತ ಅಂದ್ರೆ AB ಮತ್ತು PQ ಗಳ ಅನುಪಾತ, AB ಮತ್ತು PQ ಗಳ ಅನುಪಾತ ಕಂಡಿದಾಗ, ಆಮೇಲೆ AC ಮತ್ತು PR ಗಳ ಅನುಪಾತವನ್ನು ಕಂಡಿದಾಗ, BC ಮತ್ತು QR ಗಳ ಅನುಪಾತವನ್ನು ಕಂಡಿದಾಗ ಅನುಪಾತ ಒಂದೇ ರೀತಿಯಾಗಿರ್ತದ್ರೆ ಅವು ಸಮಾನುಪಾತದಲ್ಲಿ ಅದಾಗ್ತಾವೆ. ಹೀಗೆ ಒಂದು ತ್ರಿಭುಜದ ಅನುರೂಪ ಕೋನಗಳು ಇನ್ನೊಂದು ತ್ರಿಭುಜದ ಅನುರೂಪ ಕೋನಗಳಿಗೆ ಸಮವಾಗಿದ್ದು ಅಂದ್ರೆ, ಆಮೇಲೆ ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ 3 ಬಾಹುಗಳಿಗೆ ಸಮಾನುಪಾತದಲ್ಲಿದ್ದು ಅಂದ್ರೆ ಆ 2 ತ್ರಿಭುಜಗಳು ಏನಿರ್ತಾವೆ, ಸಮರೂಪ ತ್ರಿಭುಜಗಳು ಆಗಿರ್ತಾವೆ. ಹಾಗಾದ್ರೆ ಆತ್ಮೀಯ ಸಮರೂಪ ತ್ರಿಭುಜಗಳು ಅಂದ್ರೆ ಏನ? ಸಮರೂಪ ತ್ರಿಭುಜಗಳು ಅಂದ್ರೆ 2 ತ್ರಿಭುಜದ ಅನುರೂಪ ಕೋನಗಳು ಸಮವಾಗಿದ್ದಾಗ ಮತ್ತು ಆ 2 ತ್ರಿಭುಜದ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದು ಅಂದ್ರೆ ಅಂತ ತ್ರಿಭುಜವನ್ನು ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಅಥವಾ ಇನ್ನೊಂದು ರೀತಿ ಹೇಳ್ಬೋದು, ಒಂದು ತ್ರಿಭುಜದ 3 ಕೋನಗಳು ಇನ್ನೊಂದು ತ್ರಿಭುಜದ ಅನುರೂಪ 3 ಕೋನಗಳಿಗೆ ಸಮವಾಗಿದ್ದು ಅಂದ್ರೆ, ಮತ್ತು ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳಿಗೆ ಅನುರೂಪ ಬಾಹುಗಳಿಗೆ ಸಮಾನುಪಾತದಲ್ಲಿದ್ದರೆ ಆ 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತಾವೆ ಅಂತ ಈ ರೀತಿ ನಾವು ಹೇಳ್ಬೋದು.